ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಕಾರ್ಮೋಡ ಈಗ ನಮ್ಮ ಅಡುಗೆ ಮನೆಗೂ ತಟ್ಟತೊಡಿದೆ. ಹೌದು, ಯುದ್ಧದ ಪರಿಣಾಮವಾಗಿ ದೇಶಾದ್ಯಂತ ಎದುರಾಗಿರುವ ಅಡುಗೆ ಅನಿಲ ಅಭಾವದ ಬಿಸಿ ಈಗ ಸಾಗರ ಕ್ಷೇತ್ರಕ್ಕೂ ತಟ್ಟಿದೆ. ಆದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ತಡೆಯಲು ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರು ಈಗ ರಂಗಕ್ಕಿಳಿದಿದ್ದಾರೆ. ಸಾಗರದಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಅಧಿಕಾರಿಗಳ ತುರ್ತು ಸಭೆ ನಡೆಸಿದ ಶಾಸಕರು ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಕಳೆದ 1 ವಾರದಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಳ್ಳುವವರಿಗೆ ಶಾಸಕರು ಎಚ್ಚರಿಕೆ ನೀಡಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಹೋಟೆಲ್ ಅಥವಾ ವಾಣಿಜ್ಯ ಉದ್ದೇಶಗಳಿಗೆ ಬಳಸುವಂತಿಲ್ಲ. ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುವುದು ಅಥವಾ ದುರುಪಯೋಗ ಪಡಿಸಿಕೊಂಡ್ರೆ ನೇರವಾಗಿ ಜೈಲು ಶಿಕ್ಷೆ ಹಾಗೂ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು. ಎಸಿ, ತಹಶೀಲ್ದಾರ್ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಈ ಬಗ್ಗೆ ನಿರಂತರವಾಗಿ ಕಣ್ಗಾವಲು ಇಡಲಿದ್ದಾರೆ. ಪ್ರಮುಖವಾಗಿ ಈಗ ಪರೀಕ್ಷಾ ಸಮಯವಾಗಿರುವುದರಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಊಟದ ವ್ಯವಸ್ಥೆಗೆ ತೊಂದರೆಯಾಗದಂತೆ ಆದ್ಯತೆಯ ಮೇಲೆ ಗ್ಯಾಸ್ ಪೂರೈಸಲು ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಗಳು, ಮೊರಾರ್ಜಿ ದೇಸಾಯಿ ಶಾಲೆಗಳು ಹಾಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ಯಾವುದೇ ಅಡ್ಡಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಶಾಸಕರು ಭರವಸೆ ನೀಡಿದ್ದಾರೆ. ಎಮರ್ಜೆನ್ಸಿಯಾಗಿ ಗ್ಯಾಸಿನ ಅಭಾವ ಇರೋದ್ರಿಂದ ಏನು ಯುದ್ಧ ನಡೀತದೆ ಇರಾನ್ ಮತ್ತು ಇಸ್ರೇಲ್, ಇದರಿಂದ ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಇವತ್ತು ನಮಗೆ ಸಿಲಿಂಡರ್ ಕೊರತೆ ಆಗಿದೆ. ಬಹಳ ಗೊಂದಲ ಆಗ್ತಾ ಇದೆ. ಅಸೆಂಬ್ಲಿಯಲ್ಲೂ ಚರ್ಚೆ ಆಗಿದೆ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತದೆ. ಇದು ಕೇಂದ್ರ ಪಾರ್ಲಿಮೆಂಟಲ್ಲೂ ಸಹ ಕೇಂದ್ರ ಮಂತ್ರಿಗಳು ಹೇಳಿದ್ರು, ಇನ್ನು 3 ತಿಂಗಳವರೆಗೆ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆದರೆ ಸಮಸ್ಯೆ ಬಂದಿದೆ. ಅವರು ಹೇಳಿದ ಮೇಲೂ ಕೊರತೆ ಆಗಿದ್ದು ನೋಡಿದಾಗ ಬಹಳ ನೋವಾಗುತ್ತೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾ ಎಲ್ಲ ಗ್ಯಾಸ್ ಏಜೆನ್ಸಿಗಳನ್ನೆಲ್ಲ ಕರೆಸಿದ್ದೀನಿ. ಕಮರ್ಷಿಯಲ್ ಬರದೆ 1 ವಾರ ಆಯ್ತು ಅಂತ ಅವರೇ ಹೇಳಿದ್ದಾರೆ. 1 ವಾರ ಆಯ್ತು ನಮ್ಮ ಕಮರ್ಷಿಯಲ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಡೊಮೆಸ್ಟಿಕ್ ಬರ್ತಾ ಇದೆ ಸರ್, ಇದೆ ಅಂತ ಹೇಳಿದ್ದಾರೆ. ಅದನ್ನು ಯಾವತ್ತು ಕಮರ್ಷಿಯಲ್ ಕೊಡಬೇಡಿ ಅಂತ ಅವ್ರು ಎಚ್ಚರಿಕೆ ಕೊಟ್ಟಿದ್ದೀನಿ. ಎಸ್ಮಾ ಜಾರಿ ಮಾಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಿಗೆ ಹೇಳೋದಷ್ಟೇ, ತಾವು ಮನೆಗೆ ಡೊಮೆಸ್ಟಿಕ್ ತಗೊಂಡೋಗಿ ಯಾರು ಹೋಟೆಲವ್ರು ಕೇಳಿದಾಗ ಒಂದಿಷ್ಟು ಕೆಲವರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಕಮರ್ಷಿಯಲ್ ಕೊಟ್ಟರೆ ಅದ್ರ ಮೇಲೆ ಕೇಸ್ ಆಗುತ್ತೆ. ದಯವಿಟ್ಟು ಸಾರ್ವಜನಿಕ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಏಜೆನ್ಸಿಯವರಿಗೆ ಹೇಳಿದಿರಿ, ಎಲ್ಲರಿಗೂ ಕೋಡ್ ನಂಬರ್ ಹಾಕಕ್ಕೆ ಹೇಳಿದ್ವಿ. ಅದ್ರ ಮೇಲೆ ನಾವು ಕ್ರಮ ತಗೊಳ್ಳೋಕೆ ಅವಕಾಶ ಇದೆ. ಆ ಥರ ಹೋಟೆಲ್ ಉದ್ಯಮಿಗಳಿಗೆ ಏನು ಮಾಡಬೇಕು ಅನ್ನೋದನ್ನ ಮೊನ್ನೆ DC ಅವರಿಗೆ ಮಾತಾಡ್ತೀನಿ. ಹಾಗೆ AC ತಹಶೀಲ್ದಾರರು ಅವರಿಗೆ ಒಂದು ಮೀಟಿಂಗ್ ಮಾಡೋಕ್ಕೆ ಹೇಳ್ತೀನಿ. ಹಾಗಾಗಿ ನಮಗೆ ಪ್ರಮುಖವಾಗಿ ಇರೋದು ಹಾಸ್ಟೆಲ್ಗಳಿಗೆ. ಪಾಪ ಈಗಾಗಲೇ ಎಕ್ಸಾಮ್ ಶುರುವಾಗಿದೆ, ಅವರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗ್ಬಿಡುತ್ತಂತ ಒಂದು ಚಿಂತನೆ ಇತ್ತು. ಅದಕ್ಕೇನು ತೊಂದರೆ ಇಲ್ಲ. ಆಸ್ಪತ್ರೆಗಳಿಗೆ ತೊಂದರೆ ಇಲ್ಲ, ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ತೊಂದರೆ ಇಲ್ಲ. ಆಮೇಲೆ ಶಾಲೆಗಳಿಗೆ ಬಿಸಿ ಊಟಕ್ಕೂ ಸಹ 15-20 ಇರೋದ್ರಿಂದ ಅದಕ್ಕೂ ಸಹ ತೊಂದರೆ ಇಲ್ಲ. ಇವೆಲ್ಲಕ್ಕೂ ವ್ಯವಸ್ಥೆ ಇದೆ. ಆದರೆ ಕಮರ್ಷಿಯಲಿಗೆ ಮಾತ್ರ 1 ವಾರದಿಂದ ಗ್ಯಾಸ್ ಬರ್ತಾ ಇಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಬಹಳ ಶಿಸ್ತಿನ ಕ್ರಮ ಇದೆ. ಯಾರಾದರೂ ಬ್ಲ್ಯಾಕಲ್ಲಿ ಇಟ್ಕೊಂಡು ಇದು ಮಾಡಿದರೆ ನಾವು ಬಿಡೋದಿಲ್ಲ. ಆಮೇಲೆ ಈ ಡೊಮೆಸ್ಟಿಕ್ ಅನ್ನ ತಗೊಂಡು ಕಮರ್ಷಿಯಲ್ ಫಿಲ್ಲಿಂಗ್ ಮಾಡ್ತಾರೆ ಅನ್ನೋದನ್ನ ಈಗಾಗಲೇ ನಮ್ಮ ಏಜೆನ್ಸಿ ಇವರು ಯಾವ ಗ್ಯಾರೇಜಲ್ಲೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಈಗಾಗಲೇ ನಾವು AC ತಹಶೀಲ್ದಾರರು VA ಕಣ್ಣಿಡಕ್ಕೆ ಹೇಳಿದ್ದೀನಿ. ಆ ಥರ ಅದು ಯಾಕಂದರೆ ಡೇಂಜರ್, ಅದು ಆ ಥರ ಮಾಡೋದು ಭಾರಿ ಡೇಂಜರ್ ಇರುತ್ತೆ. ಅದು ಏನಾದ್ರು ಸಿಕ್ಕಿದ್ರೆ ಅವರಿಗೆ ಜೈಲೇ ಗತಿ ಆಗುತ್ತೆ. ಇದು ಮಾತ್ರ ಖಂಡಿತ ನಾವು ಬಿಡೋದಿಲ್ಲ. ಹಾಗಾಗಿ AC ಅವರಿಗೆ ತಹಶೀಲ್ದಾರಿಗೆ ಹೇಳ್ಬಿಟ್ಟಿದ್ದೀನಿ, ಸ್ಟ್ರಿಕ್ಟಾಗಿ ತಗೋಬೇಕು. ಸಾಗರದಲ್ಲಿ ಯಾವುದೇ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ಒಬ್ಬ ಶಾಸಕನಾಗಿ ನನ್ನ ಜವಾಬ್ದಾರಿಗೋಸ್ಕರ ಇವತ್ತು ಎಲ್ಲ ಏಜೆನ್ಸಿಯವ್ರನ್ನ, ಹಾಸ್ಟೆಲ್ಲು, ನಮ್ಮ ಸಿಬ್ಬಂದಿಗಳಿಗೆ, ವಾರ್ಡನ್ಗಳಿಗೆ ಮತ್ತು ನಮ್ಮ ಇನ್ಚಾರ್ಜರಿಗೆಲ್ಲ ಕರೆಸಿದ್ದೀವಿ. ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಸಂಘರ್ಷದ ನಡುವೆಯೂ ಕ್ಷೇತ್ರದ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಸಾಗರದಲ್ಲಿ ಸಿದ್ಧತೆಗಳು ನಡೆದಿವೆ. ಸಾಗರದ ಜನತೆಗೆ ಒಂದು ಸಿಹಿ ಸುದ್ದಿ. ಈ ಬೇಸಿಗೆ ರಜೆಯನ್ನ ನಿಮ್ಮ ಮಕ್ಕಳು ಕೇವಲ ಮನೆಯಲ್ಲಿ ಕಳೆಯಬೇಕೆ? ಖಂಡಿತ ಇಲ್ಲ. ನಿಮ್ಮ ಮಕ್ಕಳ ಪ್ರತಿಭೆಗೆ ರೆಕ್ಕೆ ನೀಡಲು ಬರ್ತಾ ಇದೆ ಹೊಸ ಚಿಗುರು ಎಜುಕೇಶನಲ್ ಟ್ರಸ್ಟ್ ಅರ್ಪಿಸುವ ಚಿಗುರು ಜಂಬೋ ಬೇಸಿಗೆ ಶಿಬಿರ. ಏನೇನ್ ವಿಶೇಷತೆಗಳಿವೆ ಗೊತ್ತಾ? ಕೇವಲ ಆಟವಲ್ಲ, ಪಾಠದ ಜೊತೆಗೆ ಮೋಜು ಮಸ್ತಿ. ನಮ್ಮ ಶಿಬಿರದಲ್ಲಿ ಫೋನಿಕ್ಸ್ ಕ್ಲಾಸ್ ಮತ್ತು ಸ್ಪೋಕನ್ ಇಂಗ್ಲಿಷ್, ಆಕರ್ಷಕ ನೃತ್ಯ ಮತ್ತು ಯೋಗ, ಕತೆ ಹೇಳೋದು ಮತ್ತು ಬೀದಿ ನಾಟಕ, ಆರ್ಟ್ ಅಂಡ್ ಕ್ರಾಫ್ಟ್ ಹಾಗೂ ಫುಡ್ ಫೆಸ್ಟಿವಲ್ ಮತ್ತು ಮಕ್ಕಳ ಅಚ್ಚುಮೆಚ್ಚಿನ ಪೂಲ್ ಆಕ್ಟಿವಿಟಿ. ಅಂಬೆಗಾಲಿಡುವ 2.5 ವರ್ಷದ ಮಕ್ಕಳಿಂದ 15 ವರ್ಷದ ವಿದ್ಯಾರ್ಥಿಗಳವರೆಗೆ ಎಲ್ಲರಿಗೂ ಅವಕಾಶವಿದೆ. ಏಪ್ರಿಲ್ 6ರಿಂದ ಮೇ 2ರವರೆಗೆ. ಸ್ಥಳ ಶ್ರೀ ಸಾಯಿಬಾಬಾ ದೇವಸ್ಥಾನದ ಎದುರು, ವಿನೋಬ ನಗರ, ಸಾಗರ.
ಈಗಲೇ ನೋಂದಾಯಿಸಿ ನಿಮ್ಮ ಮಕ್ಕಳ ರಜೆಯನ್ನ ಸ್ಮರಣೀಯವಾಗಿಸಿ. ಸಂಪರ್ಕಿಸಿ 8197078774 ಅಥವಾ 6361169685. ಚಿಗುರು ಜಂಬೋ ಕಿಡ್ಸ್ ಮಾ, ಇಲ್ಲಿ ಕಲಿವು ಒಂದು ಸಂಭ್ರಮ.